ನಮಸ್ತೆ. ನಾನಿವತ್ತು ರಷ್ಯಾ ಈಸ್ ಅವರ್ ಬೆಸ್ಟ್ ಫ್ರೆಂಡ್, ರಷ್ಯಾ ನಮ್ಮ ದೇಶದ ಆಪ್ತ ಮಿತ್ರ, ನಿಜವಾದ ಸ್ನೇಹಿತೆ ಎಂಬುದರ ಬಗ್ಗೆ ಮಾತಾಡ್ತೀನಿ. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಎ ಫ್ರೆಂಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್, ಅಥವಾ ಎ ಫ್ರೆಂಡ್ ಹೂ ಈಸ್ ಇನ್ ಡಿಫಿಕಲ್ಟಿ ಈಸ್ ಎ ಟ್ರೂ ಫ್ರೆಂಡ್ ಅಂತ. ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ಇದ್ದವನೇ ನಿಜವಾದ ಸ್ನೇಹಿತ, ಇರುವವನೇ ನಿಜವಾದ ಸ್ನೇಹಿತ. ಈ ಮಾತನ್ನು ನಾವು ಈ ರಷ್ಯಾ ಮತ್ತು ಭಾರತದ ಸ್ನೇಹದ ಬಗ್ಗೆ ಸಂಬಂಧಿಸಿದಂತೆ ಅನ್ವಯಿಸುವಂತೆ ಹೇಳಿದ್ದೀನಿ. 2014ರಲ್ಲಿ ಇಲ್ಲಿ ಇವತ್ತು ಕೂಡ BBC ನ್ಯೂಸು ಅವರ ಒಂದು ಸರ್ವೆ ಸಂಬಂಧಪಟ್ಟಂತೆ ಸರ್ವೆ ಮಾಡಿದರು. ರಷ್ಯಾದಲ್ಲಿ ಮತ್ತು ಭಾರತದಲ್ಲಿ ಎರಡರಲ್ಲೂ ಕೂಡ. ರಷ್ಯಾದಲ್ಲಿ ಮಕ್ಕಳು, ಮುದುಕರು, ವಯಸ್ಕರು ಎಲ್ಲರೂ ಸೇರಿ ಶೇಕಡ 85ರಷ್ಟು ಜನರು ನಮ್ಮ ದೇಶದ ಆಪ್ತ ನೆಚ್ಚಿನ ಸ್ನೇಹಿತ ಭಾರತ ಅಂತ ಹೇಳಿದ್ದಾರೆ ಆ ಸರ್ವೆ ಪ್ರಕಾರ. ಅದೇ ರೀತಿ ಭಾರತದಲ್ಲಿ ಸುಮಾರು 65ರಿಂದ 70% ಮಕ್ಕಳು, ವಯಸ್ಕರು, ಮುದುಕರು ಎಲ್ಲರೂ ಕೂಡ ನಮ್ಮ ಸ್ನೇಹಿತ, ನೆಚ್ಚಿನ ಸ್ನೇಹಿತ ರಷ್ಯಾ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಇದು ಬಹಳ ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ಜಗತ್ತಿನಲ್ಲಿ ತೆರಿಗೆಯ ಒಂದು ಸಮರದಿಂದ, ಸುಂಕ ಸಮರದಿಂದ ತಲ್ಲಣಗಳು ಉಂಟಾಗ್ತದೆ. ಇಂತಹ ಸಂದರ್ಭದಲ್ಲಿಯೂ ಕೂಡ ನಮಗೆ ಅಮೇರಿಕ 25% ಟ್ಯಾರಿಫ್ ಹಾಕಿ ರಷ್ಯಾದಿಂದ ಆಯಿಲ್ ಮತ್ತು ಗ್ಯಾಸನ್ನು ತರಿಸ್ಕೊ, ಅದ್ರ ಮೇಲೂ ಕೂಡ ನಾವು ಇನ್ನೂ ಪೆನಾಲ್ಟಿ ಹಾಕ್ತೀವಿ ಅಂತೇಳಿ, ಇಂಥ ಸಂದರ್ಭದಲ್ಲಿಯೂ ಕೂಡ ರಷ್ಯಾ ನಮ್ಮ ಜೊತೆ ಇದೆ. ಹಾಗಾಗಿ ಈ ರಷ್ಯಾ ಭಾರತ ಸಂಬಂಧದ ಬಗ್ಗೆ ನಾನು ಕೆಲವು ವಿವರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಜಗತ್ತಿನಲ್ಲಿ ಪ್ರಾರಂಭದಲ್ಲಿ 2 ಶಕ್ತಿಗಳು ವಿಶ್ವದಲ್ಲಿದ್ದು, ಒಂದು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅಮೇರಿಕ, ಇನ್ನೊಂದು ಸಮಾಜವಾದಿ ಆರ್ಥಿಕ ವ್ಯವಸ್ಥೆ USSR, ಆಗ ರಷ್ಯಾ ಇತ್ತು, ಒಕ್ಕೂಟದ ರಷ್ಯಾ. ಈ 2 ರಾಷ್ಟ್ರಗಳು ಪ್ರಬಲ ಶಕ್ತಿಗಳಂತ ಇದ್ದು, ಇದ್ರ ಮಧ್ಯೆ ಈ ಕೆಲವು ಸಾಮ್ರಾಜ್ಯಶಾಹಿ ನೀತಿ ಇತರೆ ಕಾರಣಗಳಿಂದಾಗಿ ಶೀತಲ ಯುದ್ಧಗಳು ಜಗತ್ತಿನ ಉಳಿದ ರಾಷ್ಟ್ರಗಳ ನಡುವೆ ನಡೀತಿದ್ದವು. ಶೀತಲ ಯುದ್ಧಗಳು ಅಂದರೆ ಕೋಲ್ಡ್ ವಾರ್ಸ್ ಅಂತ ಹೇಳ್ತೀವಿ ನಾವು. ಅದಕ್ಕೆ 2 ಶಕ್ತಿಗಳು ಪರೋಕ್ಷವಾಗಿ ಕಾರಣವಾಗಿರ್ತವೆ. ಅದಾದ ನಂತರ ಕೆಲವು ರಾಷ್ಟ್ರಗಳು, ಭಾರತ ಮತ್ತು ಯುಗೋಸ್ಲಾವಿಯಾ ಮತ್ತು ಈಜಿಪ್ಟ್ ಮುಂತಾದ ರಾಷ್ಟ್ರಗಳು ಈ 2 ಶಕ್ತಿಗಳನ್ನು ಸೇರದೆ, ಯಾವ ರಾಷ್ಟ್ರಗಳು ಈ ಬಣಕ್ಕೆ ಸೇರದೆ ತಮ್ಮದೇ ಆದಂಥ ಒಂದು ಕೂಟವನ್ನು ಸ್ಥಾಪಿಸೋದನ್ನು ಅಲಿಪ್ತ ಚಳುವಳಿ ಅಂತ ಕರಿತೀವಿ. ಅಲಿಪ್ತ ಕೂಟ, ನಾನ್ ಅಲೈನ್ ಮೂವ್ಮೆಂಟ್ ಚಳುವಳಿಯ ರಾಷ್ಟ್ರಗಳು. ಅದರಲ್ಲಿ 121 ರಾಷ್ಟ್ರಗಳಾಗ ಸದಸ್ಯರು ಹೊಂದಿದ್ದು, ಪ್ರಮುಖವಾಗಿ ಈಜಿಪ್ಟು, ಭಾರತ, ಯುಗೋಸ್ಲಾವಿಯಾ ಇವೆಲ್ಲ ಇದ್ದು. ಅಂದರೆ ಈ ಒಂದು ನ್ಯಾಮ್ನ ಉದ್ದೇಶ ಏನಪ್ಪ, ನಾವು ಯಾವ ಬಣಕ್ಕೂ ಸೇರೋಲ್ಲ, ಯಾರನ್ನೂ ದ್ವೇಷ ಮಾಡೋದಿಲ್ಲ, ನಾವು ಎಲ್ಲರನ್ನೂ ಸ್ನೇಹಿತರಾಗಿ ಕಾಣ್ತೀವಿ, ಸಮಾನತೆ, ಎಲ್ಲ ದೇಶಗಳ ಪರಮಾಧಿಕಾರ, ಸಾರ್ವಭೌಮತ್ವವನ್ನು ಗೌರವಿಸ್ತೀವಿ, ಸಮಾನತೆ, ಸ್ವಾತಂತ್ರ್ಯ, ಎಲ್ಲರೂ ಬದುಕಬೇಕು, ಪರಸ್ಪರ ಸಹಕಾರ, ಶಾಂತಿ ಅಂತ ಹೇಳುವ ಮಂತ್ರವನ್ನು ಈ ನ್ಯಾಮ ಹೇಳ್ತಾ ಇತ್ತು. ಇದಾದ ನಂತರ ಮತ್ತೆ ಬದಲಾವಣೆಗಳಾದವು. ವಿಶ್ವದ ಆರ್ಥಿಕ ಇತಿಹಾಸದಲ್ಲಿ ಕೇವಲ ಒಂದು ಶಕ್ತಿ, ರಷ್ಯಾ ವಿಘಟನೆ ಆದ ನಂತರ, ಕೆಲವು ರಾಜ್ಯಗಳು ಬಿಟ್ಟು ಹೋದ ನಂತರ ಅಲ್ಲಿ ದೊಡ್ಡಣ್ಣ ಅಮೇರಿಕ ಒಂದು ಶಕ್ತಿಯನ್ನು ಪಡೆದುಕೊಳ್ತಾ ಬಂತು. ಇದಾದ ನಂತರ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಚೀನಾನೂ ಕೂಡ ಹಲವು ರಾಷ್ಟ್ರಗಳು ದೊಡ್ಡಣ್ಣನ ಪಾತ್ರವನ್ನು ವಹಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅದರಲ್ಲಿ ಅಮೇರಿಕ ಬಿಗ್ ಬಾಸ್, ಆ ಥರ ಒಂದು ಬದಲಾವಣೆಗಳನ್ನು ಶಕ್ತಿ ನೋಡ್ತೀವಿ. ಇಂಥ ಸಂದರ್ಭದಲ್ಲಿ ನಾವು ಭಾರತ ನಮ್ಮತನವನ್ನು ನಾವು ಉಳಿಸ್ಕೊಂಡು ಬಂದೀವಿ. ಅವಾಗಿಂದರು 1961ರಲ್ಲಿ ನಾವು ನ್ಯಾಮ್ ಅಂದರೆ ನಾನ್ ಅಲೈನ್ ಮೂವ್ಮೆಂಟ್ ಇದ್ದು, ಅದೇ ಥರ ನಾವು ತಟಸ್ಥ ರಾಷ್ಟ್ರವಾಗಿ ನಾವು ಎಲ್ಲರನ್ನೂ ಪ್ರೀತಿಸ್ತೀವಿ, ಯಾರನ್ನೂ ವಿರೋಧಿಸುವುದಿಲ್ಲ, ಎಲ್ಲರೊಡನೆ ಸಹಕಾರದಿಂದಿರಿ, ಯುದ್ಧವನ್ನು ಬಯಸುವುದಿಲ್ಲ, ಘರ್ಷಣೆಯನ್ನು ಬಯಸುವುದಿಲ್ಲ, ಅಂಥ ಒಂದು ತತ್ವವನ್ನು ನಾವು ಅಳವಡಿಸ್ಕೊಂಡು ಬಂದಿದ್ದೀವಿ. ಇನ್ನು ರಷ್ಯಾ ಮತ್ತು ಭಾರತದ ಸಂಬಂಧದ ಬಗ್ಗೆ ಹೇಳೋದಾದರೆ, 1947ರಿಂದಲೂ ಭಾರತ ಒಂದು ಸಮುದ್ರ ಬಾಂಧವ್ಯವನ್ನು ಇಟ್ಕೊಂಡು ಬಂದಿದೆ. ಸ್ಟ್ಯಾಲಿನ್ ಕಾಲದಲ್ಲಿ ನಿಧಾನವಾಗಿ ಸಂಬಂಧ ಶುರುವಾಯಿತು. ಆದರೆ 61ರಲ್ಲಿ ಭಾರತ ಅಲಿಪ್ತ ಚಳುವಳಿಯನ್ನು ಅಪ್ಪಿಕೊಂಡಾಗ ರಷ್ಯಾ ಅದನ್ನು ಒಪ್ಕೊಳ್ತು, ಅದಕ್ಕೆ ಮನ್ನಣೆ ಕೊಡ್ತು. ನಿಜವಾಗ್ಲೂ ಕೂಡ ಇದು ಬಹಳ ಮುಖ್ಯವಾದ. ಆದರೆ ಈ ರಷ್ಯಾದಲ್ಲಿ ವ್ಲಾಡಿಮಿರ್ ಪುಟಿನ್ ಬಂದ ಮೇಲೆ, ಭಾರತದಲ್ಲಿ ಪ್ರಧಾನಮಂತ್ರಿಯಾಗಿ ಮೋದಿ ಬಂದ ಮೇಲೆ, ಪರ್ಟಿಕ್ಯುಲರಾಗಿ 2000ರಿಂದ 2025ರವರೆಗೆ ಭಾರತ ರಷ್ಯಾ ಸಂಬಂಧ ವ್ಯಾಪಾರ, ವಾಣಿಜ್ಯ, ತಾಂತ್ರಿಕ, ವಿಜ್ಞಾನ, ತಂತ್ರಜ್ಞಾನ, ಸಾಂಸ್ಕೃತಿಕವಾಗಿ ಹಾಗೂ ಇದೇ ಎಲ್ಲ ಕ್ಷೇತ್ರಗಳಲ್ಲಿ ಉಚ್ಚಾರ್ಯ ಸ್ಥಿತಿಯಲ್ಲಿ ಬಂತು. ಒಂದು ಬಹಳ ಪ್ರಗತಿಯಾಗಿರೋದನ್ನು ನಾವು ಕಾಣ್ತೀವಿ. ನಾವು ಬಹಳ ಮುಖ್ಯವಾಗಿ ಈ ಒಂದು ಹೀಗೆ ಈ ಸಂಬಂಧವನ್ನು ನಾವು
ಹಲವಾರು ಅಂಶಗಳ ಸಹಾಯದಿಂದ ತಿಳಿಸ್ಬೋದು ಈ ರಷ್ಯಾ ಮತ್ತು ಭಾರತದ ನಡುವೆ ಇರತಕ್ಕಂಥ ಸಂಬಂಧವನ್ನು ದಿನೇ ದಿನೇ ಹೆಚ್ಚಾಗ್ತದೆ. ಅದರಲ್ಲೂ ಕೂಡ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಆರಂಭವಾದ ಮೇಲೆ 2022ರಿಂದ ಆಗಿಂದ ನಮ್ಮ ದೇಶದ ಒಂದು ವ್ಯಾಪಾರ ಆರ್ಥಿಕ ಸಂಬಂಧಗಳು ರಷ್ಯಾದೊಡನೆ ಹೆಚ್ಚಾದವು. ಭಾರತ ಯುದ್ಧವನ್ನು ಪ್ರಚೋದಿಸಿಲ್ಲ. ಎರಡು ರಾಷ್ಟ್ರಗಳಿಗೂ ಕೂಡ ಇವತ್ತೂ ಕೂಡ ಹೇಳೋದಷ್ಟೇ, ನೀವು ಸ್ನೇಹದಿಂದ ವೈಮನಸ್ಸುಗಳನ್ನು ಮರೆತು ಯುದ್ಧವನ್ನು ನಿಲ್ಲಿಸಿ ಶಾಂತಿ ಮೂಲಕ ಸಂಧಾನ ಮಾಡಿಕೊಳ್ಳಿ ಅಂತ ಹೇಳುತ್ತೆ. ಇದು ನಮ್ಮ ಭಾರತ ನಿಲುವು. ಈಗ ಈ ಸಂಬಂಧವನ್ನು ರಷ್ಯಾ ಮತ್ತು ವ್ಯಾಪಾರದ ಆಪ್ತಮಿತ್ರ ಸಂಬಂಧವನ್ನು ಹಲವಾರು ಅಂಶಗಳ ಮೂಲಕ ನಾವು ವಿವರಿಸ್ಬೋದು. ಮೊದಲನೇದಾಗಿ ನಮಗೂ ರಷ್ಯಾಕ್ಕೂ ವಾಣಿಜ್ಯ ಸಂಬಂಧ ತುಂಬ ಗಟ್ಟಿಯಾಗಿದೆ. ನಮ್ಮ ದೇಶದ ವ್ಯಾಪಾರ ಮತ್ತು ಆರ್ಥಿಕ ಸಂಬಂಧಗಳು ತುಂಬ ಸುಧಾರಿಸಿದವೆ. ನಾವು ಇವೆರಡೂ ರಾಷ್ಟ್ರಗಳ ವಿದೇಶಿ ವ್ಯಾಪಾರ ರಚನೆ ತೆಗೆದುಕೊಂಡ್ರೆ ಕಂಪೋಸಿಷನ್ನು ಬಹಳ ಮುಖ್ಯವಾಗಿ ಕ್ರೂಡ್, ರಿಫೈನ್ಡ್ ಪೆಟ್ರೋಲಿಯಂ, ಕಲ್ಲಿದ್ದಲು, ಸ್ಟೇನ್ಲೆಸ್ ಸ್ಟೀಲ್, ಗ್ಯಾಸ್ ಮತ್ತು ಆಯಿಲ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ಬರ್ತಾ ಇವೆ. ಆ ದೇಶಗಳಿಂದ ನಾವು ಆಮದು ಮಾಡಿಕೊಳ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ ಅಂತಂದರೆ ನಮ್ಮ ದೇಶದ ವಿದೇಶಿ ವ್ಯಾಪಾರ ರಚನೆ ಮತ್ತು ಅದರ ಮೌಲ್ಯಗಳು ಹೆಚ್ಚಾಗಿ ನಾವು ಹೆಚ್ಚು ಆರ್ಥಿಕ ಸಹಕಾರ ದಿನೇ ದಿನೇ ಎರಡು ರಾಷ್ಟ್ರಗಳು ಬಹಳ ಹತ್ತಿರಕ್ಕೆ ಬರ್ತಾ ಇದ್ದಾವೆ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿಗೆ ಇದರಿಂದ ನೆರವಾಗ್ತಾ ಇದೆ. ಎರಡನೇದಾಗಿ ರಷ್ಯಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಸಾಕಷ್ಟು ಸನ್ನಿವೇಶದಲ್ಲಿ ಸಹಕಾರ ಕೊಡಿದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ವೇದಿಕೆಗಳಿವೆ. ಉದಾಹರಣೆಗೆ UN, G20, ಬ್ರಿಕ್ಸ್, SCO, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಎಲ್ಲ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ರಷ್ಯಾ ಮತ್ತು ಭಾರತ ಪರಸ್ಪರ ಸಹಕಾರದಿಂದ ವರ್ತಿಸಿವೆ. ಭಾರತದೊಡನೆ ಚರ್ಚಿಸಿ ಭಾರತಕ್ಕೆ ಮತ್ತು ರಷ್ಯಾಗೆ ಅನುಕೂಲವಾಗುವಂತಹ ಒಂದು ವಾತಾವರಣವನ್ನು ಈ ಸಮ್ಮೇಳನಗಳಲ್ಲಿ ಚರ್ಚೆ ಮಾಡಿ ಅವುಗಳನ್ನು ಅನುಷ್ಠಾನಕ್ಕೆ ತಂದಿವೆ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವಮಟ್ಟದ ವೇದಿಕೆಯಲ್ಲಿ ಭಾರತ ಮತ್ತು ರಷ್ಯಾದ ಘನತೆಗಳು ಹೆಚ್ಚಾಗಿವೆ. ಅಂದರೆ ಅದರ ಸಂಬಂಧಗಳು ಹೆಚ್ಚಾಗಿವೆ ಅಂತ ನಾವು ಹೇಳ್ತೀವಿ. ನಾವು ಬಹಳ ಮುಖ್ಯವಾಗಿ ರಷ್ಯಾ ಮತ್ತು ಭಾರತದ ಸಂಬಂಧಗಳು ಸ್ನೇಹತ್ವ ಹೆಚ್ಚಾಗಿರೋದು ರಕ್ಷಣಾ ಸಹಕಾರದಿಂದ. ಡಿಫೆನ್ಸ್ ಅಂತ ಹೇಳ್ತೀವಿ ನಾವು. ಆಪತ್ಕಾಲದಲ್ಲಿ ಆದವನೇ ನೆಂಟ, ಆಪತ್ಕಾಲದಲ್ಲಿ ಆದವನೇ ಬಂಧು ಅಥವಾ ಸ್ನೇಹ, ಒಳ್ಳೆಯ ಸ್ನೇಹ ಅಂತ ಹೇಳ್ತೀವಿ ನಾವು. ಯಾಕೆಂದರೆ ನಮ್ಮ ದೇಶದಲ್ಲಿ 1971ರಲ್ಲಿ ಭಾರತ ಮತ್ತು ಪಾಕ್ ಯುದ್ಧ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅಮೆರಿಕ ಮತ್ತು ಚೀನಾ ಪಾಕ್ ಪರವಾಗಿದ್ದು, ಆದರೆ ರಷ್ಯಾ ನಮ್ಮ ಪರವಾಗಿ ನಿಂತ್ಕೊಂಡು ನಾವು ಯಶಸ್ಸನ್ನು ಸಾಧಿಸೋದಕ್ಕೆ ಅನುಕೂಲ ಮಾಡಿಕೊಡ್ತು. ಈಗ ನಮ್ಮಲ್ಲಿ ನಾವು ಬಹಳ ಮುಖ್ಯವಾಗಿ ರಷ್ಯಾ ಎಲ್ಲ ವಿಧವಾದಂತಹ ರಕ್ಷಣಾ ಸಾಮಗ್ರಿಗಳನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ವಿ, ಭಾರತಕ್ಕೆ ಸಪ್ಲೈ ಮಾಡ್ತಾ ಇದೆ. ಸುಮಾರು ಇದರಲ್ಲಿ 36% ಆಮದು ವಸ್ತುಗಳು ನಮ್ಮಲ್ಲಿ ಈ ರಕ್ಷಣಾ ಸಾಮಗ್ರಿಗಳು ಈ ರಷ್ಯಾದಿಂದ ಬರ್ತವೆ. ಇದಲ್ಲದೆ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ವ್ಯಾಪಾರ ಒಪ್ಪಂದಗಳ ಮೂಲಕ ನಾವು ಸಮರಾಭ್ಯಾಸವನ್ನು ಮಾಡ್ತಾಯಿದ್ವಿ. ಲ್ಯಾಂಡ್ ಆರ್ಮಿ, ಇದು ವಾಟರ್ ಮತ್ತು ನೇವಿ, ಎಲ್ಲದರಲ್ಲೂ ನೇವಿ ಮತ್ತು ಏರ್ ಎಲ್ಲದರಲ್ಲೂ ಕೂಡ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ಒಪ್ಪಂದಗಳನ್ನು ಮಾಡಿಕೊಂಡು ಅವುಗಳನ್ನು ಅನುಷ್ಠಾನಕ್ಕೆ ತಂದಿವಿ. ಬಹಳ ಮುಖ್ಯವಾಗಿ ಜಂಟಿ ಸಮರಾಭ್ಯಾಸವನ್ನು ಮಾಡಿದ್ದೀವಿ. ಇದಲ್ಲದೆ ಬ್ರಾಹ್ಮೋ ಕ್ರುಸೇಲ್ ಮಿಸೈಲ್ ಪ್ರೋಗ್ರಾಮ್, ಸುಕನೋ SK 30 MKI S-400, T-905 ಭೀಷ್ಮ ಮುಂತಾದ ಎಲ್ಲ ಯುದ್ಧ ಸಾಮಗ್ರಿಗಳನ್ನು ನಾವು ಸಪ್ಲೈ ಮಾಡಿದೆ ರಷ್ಯಾ. ಇದರಿಂದ ನಮ್ಮ ದೇಶದ ರಕ್ಷಣಾ ಒಂದು ಸಹಕಾರ ಎರಡು ರಾಷ್ಟ್ರ ಮಿಲಿಟರಿ ಶಕ್ತಿ ಹೆಚ್ಚಾಗಿದೆ. ನಾವು ಕೂಡ ಒಂದು ಪ್ರಬಲ ರಾಷ್ಟ್ರಗಳ ಆದಿಯತ್ತ ಹೋಗೋದಕ್ಕೆ ಇದರ ಸಹಕಾರ ಇದೆ ಅಂಥೇಳಿ ರಕ್ಷಣಾ ಸಹಕಾರ ಇದು ಬಹಳ ಮುಖ್ಯ ಜಗತ್ತಿನಲ್ಲಿ. ಇದು ಒಂದು. ಇದಲ್ಲದೆ ಇನ್ನೂ ಒಂದು ಕ್ಷೇತ್ರದಲ್ಲಿ ರಷ್ಯಾ ನಮಗೆ ಬಹಳ ಸಹಕಾರವನ್ನು ನೀಡಿದೆ. ಅದು ಯಾವುದಪ್ಪ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳ್ತೀವಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ನಾವು ಬಾಹ್ಯಾಕಾಶದಲ್ಲಿ ಇವತ್ತೇನು ಅದ್ವಿತೀಯ ಪ್ರಗತಿಯನ್ನು ಪ್ರಬಲ ರಾಷ್ಟ್ರಗಳ ಸಾಲಿನಲ್ಲಿ ಎತ್ತರವಾಗಿ ಮೇಲ್ಪಂಕ್ತಿಯಲ್ಲಿ ನಿಲ್ಲೋದಕ್ಕೆ ಕಾರಣ ರಷ್ಯಾ. ಯಾಕೆಂತಂದರೆ ಪ್ರಥಮ ಬಾರಿಗೆ ಬಾಹ್ಯಾಕಾಶ ನೌಕೆಗಳನ್ನು, ಉದಾಹರಣೆಗೆ ಆರ್ಯಭಟ್ಟ, ಭಾಸ್ಕರ ಇವುಗಳನ್ನು ಆರಿಸೋದಕ್ಕೆ ರಷ್ಯಾದ ಸಹಕಾರ ಇತ್ತು. ಮತ್ತು 1988ರಲ್ಲಿ IRSIA ರಿಮೋಟ್ ಸ್ಯಾಟಲೈಟ್ ಬೈ ರಷ್ಯಾ ಇಂಡಿಯನ್ ಫಸ್ಟ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮನ್ನು ಸಹಕಾರದಿಂದ ನಾವು ಮಾಡಿದ್ದು. ಇದಲ್ಲದೆ ಇನ್ನೊಂದು, ಭಾರತ ವಿಜ್ಞಾನ ತಂತ್ರಜ್ಞಾನದಲ್ಲಿ ಅನೇಕ ಸಹಕಾರವನ್ನು ಪಡ್ಕೊಂಡಿದೆ ರಷ್ಯಾದಿಂದ ನಾವು ಮಾಡಿದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಇದೊಂದು ಭಾಳ ದೀರ್ಘಕಾಲದ ಇತಿಹಾಸ. ದಿಸ್ ಈಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಕೋಆಪರೇಷನ್ ಇಸ್ ಅ ಲಾಂಗ್ ಹಿಸ್ಟ್ರಿ ಬಿಟ್ವೀನ್ ದೀಸ್ ಟೂ ಕಂಟ್ರಿ. ಎರಡೂ ಕೂಡ ದೀರ್ಘಾವಧಿ ಇತಿಹಾಸ ಇದೆ. ಉದಾಹರಣೆಗೆ ಮೆಟೀರಿಯಲ್ ಸೈನ್ಸ್
ಮ್ಯಾಥಮೆಟಿಕ್ಸ್, ಆಮೇಲೆ ಗಗನಯಾನ, ದಟ್ ಈಸ್ ಸ್ಪೇಸ್ ಟೆಕ್ನಾಲಜಿ, ಆಮೇಲೆ ಇವುಗಳು ವಿಜ್ಞಾನ ಮತ್ತು ಇವುಗಳನ್ನು ದ್ವಿಪಕ್ಷೀಯ ಒಪ್ಪಂದಗಳ ಮೂಲಕ ನಾವು ಹೆಚ್ಚು ಸಹಕಾರ ಈ ಕ್ಷೇತ್ರದಲ್ಲಿ ಉಪಕಾರವನ್ನು ಪಡ್ಕೊಂಡಿದ್ವಿ. ಆಮೇಲೆ ಇದೆಲ್ಲ ಏನಪ್ಪ ಅಂತಂದರೆ ಬಹಳ ಭದ್ರ ಬುನಾದಿ ಹಾಕಿದ್ದು ನಮಗೆ ಈ ಒಂದು ಬಾಹ್ಯಾಕಾಶ ನೌಕೆಯಲ್ಲಿ ರಷ್ಯಾದ ಕೊಡುಗೆ ಬಹಳ ಅಪಾರವಾಗಿದೆ, ವಿಜ್ಞಾನದಲ್ಲಿ ಕೊಡುಗೆ ಅಪಾರವಾಗಿದೆ ಅಂತ ನಾವು ಹೇಳ್ತೀವಿ. ಇದು ಒಂದು ಇಂದಿಗೂ ಕೂಡ ಇದನ್ನು ನಾವು ಮುಂದುವರಿಸ್ಕೊಂಡ್ಬಂದಿದ್ವಿ. ಇದಲ್ಲದೆ ಇನ್ನೊಂದು ಕ್ಷೇತ್ರ ಇದೆ, ನಮಗೂ ಅವರಿಗೂ ಸಂಬಂಧ ಭದ್ರವಾದ ಬುನಾದಿ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಸಾಂಸ್ಕೃತಿಕ ಸಹಕಾರ, ಕಲ್ಚರಲ್ ಕೋಆಪ್ರೇಷನ್. ಎರಡು ದೇಶಗಳ ಜನರು ತಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ವಿನಿಮಯ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ವ್ಯಾಪಾರದ ಮೂಲಕ ಬಹಳ ಮುಖ್ಯವಾಗಿ ಸಾಹಿತಿಗಳು, ಕಲೆಗಾರರು ಮತ್ತು ಏನು ತತ್ವಜ್ಞಾನಿಗಳು ತಮ್ಮ ಚಿಂತನೆ, ತಮ್ಮ ಸಾಹಿತ್ಯವನ್ನು ವಿನಿಮಯ ಮಾಡಿಕೊಳ್ಳೋದಕ್ಕೆ ಎರಡು ರಾಷ್ಟ್ರಗಳು ಅವಕಾಶ ಮಾಡಿಕೊಟ್ಟರು. ಅನೇಕ ಇದು ರಷ್ಯಾ ದೇಶದ ತತ್ವಜ್ಞಾನಿಗಳು, ಉದಾಹರಣೆಗೆ ನಿಕೋಲಾರ್ ರೋಹಿಚ್, ಇವರೆಲ್ಲ ಹಿಮಾಚಲ ಪ್ರದೇಶದಲ್ಲಿ ವಾಸವಾಗಿದ್ದರು. ಇದು ಬಹಳ ವಂಡರ್ಫುಲ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ರಷ್ಯಾ ಇಲ್ಲಿ ವಾಸವಾಗಿದ್ದರು. ಇದಲ್ಲದೆ ಟಾಲ್ಸ್ಟಾಯ್, ರಷ್ಯಾದ ಟಾಲ್ಸ್ಟಾಯ್, ಅಲೆಕ್ಸಾಂಡರ್ ಪಾಸುಕಿ ಇವರ ಸಾಹಿತ್ಯ ನಮ್ಮ ಭಾರತದ ಸಾಹಿತ್ಯ ಮತ್ತು ಚಿಂತನೆಗಳ ಮೇಲೆ ಬಹಳಷ್ಟು ಪ್ರಭಾವವಿದೆ. ಬಹಳ ಇನ್ನೊಂದು ಪೆಕ್ಯುಲಿಯರ್ ಸಂಬಂಧ ಏನಪ್ಪ ಅಂದರೆ ಭಾರತದ ಸಿನಿಮಾಗಳು ರಷ್ಯಾದ ಟಾಕೀಸ್ನಲ್ಲಿ ನಿರಂತರವಾಗಿ ಓಡ್ತವೆ, ಎಷ್ಟು ಇಷ್ಟಪಡ್ತಾರೆ ಭಾಳಷ್ಟು ಕೂಡ. ಅದೊಂದು ದಟ್ ಈಸ್ ಅ ಪೆಕ್ಯುಲಿಯರ್ ಫೀಚರ್ ಆಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ರಷ್ಯಾ. ಇದಲ್ಲದೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ದೇಶದ ಮತ್ತು ರಷ್ಯಾ ದೇಶದ ಅನೇಕ ಶಿಕ್ಷಣ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾನಿಲಯಗಳು ನಮ್ಮ ದೇಶದ ಎಲ್ಲ ಭಾಷೆಗಳನ್ನು ಕಲಿಯೋದಕ್ಕೆ ಎಲ್ಲ ಜನರು ಕೂಡ ಭಾಷೆಗಳನ್ನು, ಲ್ಯಾಂಗ್ವೇಜನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ತಾ ಇದ್ದಾರೆ. ಇದೊಂದು ಬಹಳ ಅದ್ವಿತೀಯ ಒಂದು ಸಂಬಂಧ. ಬಹಳ ಮುಖ್ಯವಾಗಿ 1980ರಿಂದ ಯೋಗ ತರಬೇತಿ ಅಂತ ಏನು ಹೇಳ್ತೀವಿ ನಾವು, ಯೋಗವನ್ನು ನಾವು ವಿನಿಮಯ ಮಾಡ್ಕೊಳ್ತಾರೆ ಅವರು. ಯೋಗ ಇಟ್ ಈಸ್ ಫಾರ್ ಬೆನಿಫಿಟ್ ಆಫ್ ದಿ ಹೆಲ್ತ್, ದೇಹದ ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯ ಅನ್ನೋದನ್ನು ಜಗತ್ತಿಗೆ ಗೊತ್ತಿದೆ. ಭಾರತ ಯೋಗ ಗುರು ಅದನ್ನು ಅಲ್ಲಿ ಕಾಪು ಮಾಡಿ ಅವರು ಹೇಳ್ತಾ ಇದ್ದಾರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮವಾದಂಥ ಒಂದು ಸಂಬಂಧ ಇದು ಅಂತ ಹೇಳ್ತಾರೆ. ಇದಲ್ಲದೆ ಬಹಳ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದರೆ UNOದಲ್ಲಿ ಭಾರತಕ್ಕೆ ಯಾವಾಗಲೂ ಬೆಂಬಲ ಕೊಡ್ತಾ ಬರ್ತಾ ಇದೆ. ರಷ್ಯಾ ಈಸ್ ಆಲ್ವೇಸ್ ಸಪೋರ್ಟಿಂಗ್ ಇಂಡಿಯಾ ಇನ್ ದ ಪ್ಲಾಟ್ಫಾರ್ಮ್ ಆಫ್ UNO. ಯಾಕೆ ಅಂತಂದರೆ ಇದಂತೂ ಯಾವ ರಾಷ್ಟ್ರಗಳು ಮಾಡಿಲ್ಲ. ಘಂಟಾಘೋಷವಾಗಿ ಹೇಳ್ಬೋದು. ಏನಪ್ಪ ಅಂತಂದರೆ ಯಾವ ಸಂದರ್ಭದಲ್ಲಿ ಈ ಒಂದು ಭಾರತದ ವಿರುದ್ಧ ಅನೇಕ ಸಮಸ್ಯೆಗಳು ಬರ್ತಾವೆ, ಅವುಗಳನ್ನು ಚರ್ಚಿಸುವಾಗ UNOದಲ್ಲಿ ಸಮಸ್ಯೆಗಳು ಬಂದಾಗ ಅವುಗಳ ಪರಿಹಾರವಾಗಿ ಭಾರತ ಪರವಾಗಿ ನಿಂತಿರುತ್ತೆ. ಉದಾಹರಣೆಗೆ 1971ರ ಭಾರತ ಪಾಕ್ ಯುದ್ಧ ಸಂದರ್ಭದಲ್ಲಿ ರಷ್ಯಾ ಭಾರತ ಬೆನ್ನೆಲುಬಾಗಿ ನಿಂತು, ಆದರೆ ಅಮೆರಿಕ ಮತ್ತು ಚೀನಾ ನಮ್ಮ ಪರವಾಗಿ ನಿಲ್ಲಿಲ್ಲ. ಇದೇನು ತೋರಿಸುತ್ತೆ ಅಂತಂದರೆ ನಮಗೆ ಆಪತ್ಕಾಲದಲ್ಲಿ ಆದಂಥ ಸ್ನೇಹಿತ, ಇದಕ್ಕಿಂತ ಈಗ ಬಂದಿರೋದಲ್ಲ. ಬರೀ ಆಯಿಲ್ಲು ಮತ್ತು ಗ್ಯಾಸನ್ನು ಸಪ್ಲೈ ಮಾಡಿ ಸ್ನೇಹಿತರಾಗಿಲ್ಲ ಅವರು, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಆ ಟೈಮಲ್ಲಿ ನಿಂತ್ಕೊಟ್ಟಿದ್ದಾರೆ. ಇದಲ್ಲದೆ ಭಾರತ ಇತ್ತೀಚೆಗೆ ಒಂದು ಪ್ರಬಲ ರಾಷ್ಟ್ರ, ಅಂದರೆ ಬೃಹತ್ ಆರ್ಥಿಕತೆಯತ್ತ ಹೋಗ್ತಾ ಇದೆ, ಹೆಚ್ಚು ಸಾಧನೆಗಳನ್ನು ಮಾಡ್ತಾ ಇದೆ. ಇದಕ್ಕೆ ಎಲ್ಲ ಹಕ್ಕುಗಳಿವೆ. ವಿಶ್ವಸಂಸ್ಥೆಯ ಭದ್ರತಾ ಸಂಸ್ಥೆಯಲ್ಲಿ ಪುನರ್ರಚನೆ ಮಾಡಬೇಕಾಗ್ತದೆ. ಭಾಳ ವರ್ಷಗಳಾಗಿದೆ, 2 ಮಹಾಯುದ್ಧ ಎಷ್ಟು ವರ್ಷ ಆಯಿತು, ಇನ್ನೂ ಪುನರ್ರಚನೆ ಮಾಡಿಲ್ಲ. ಆ ಪುನರ್ರಚನೆ ಮಾಡುವಾಗ ಭಾರತಕ್ಕೆ ಭದ್ರತಾ ಸಮಿತಿಯಲ್ಲಿ ಕಾಯಂ ಸದಸ್ಯತ್ವವನ್ನು ನೀಡಿ ಅಂತ ಪ್ರತಿ ಬಾರಿಯೂ ಹೇಳತಕ್ಕಂಥ ಒಂದೇ ಒಂದು ರಾಷ್ಟ್ರ, ಇತರ ರಾಷ್ಟ್ರಗಳು ಕೊಟ್ಟಿದ್ದು ಭಾಳ ಪ್ರಬಲವಾಗಿ ಸಪೋರ್ಟ್ ಮಾಡ್ತಕ್ಕಂಥ ರಾಷ್ಟ್ರ ಇಂದಿಗೂ ಕೂಡ ರಷ್ಯಾ. ಇದೇನು ತಿಳಿಸುತ್ತೆ ಅಂದರೆ ಇದು ನಮಗೂ ಅವರಿಗೆ ಇರತಕ್ಕಂಥ ಭದ್ರವಾದ ಬುನಾದಿಯನ್ನು ತಿಳಿಸುತ್ತೆ ಅಂತ ನಾವು ಹೇಳ್ತೀವಿ. ಇದಲ್ಲದೆ ಭಾರತ ಇವತ್ತು ಯಾವುದೇ ರಾಷ್ಟ್ರ ಪ್ರಬಲ ರಾಷ್ಟ್ರ, ಮುಂದುವರೆದ ರಾಷ್ಟ್ರ ಆಗಬೇಕು ಅಂದರೆ ಅದು ಅಣುಶಕ್ತಿಯನ್ನು ಉತ್ಪಾದನೆ ಮಾಡಬೇಕು. ಭಾರತ ಅಣುಶಕ್ತಿಯನ್ನು ಸ್ಫೋಟಿಸಿದಾಗ ಬೇರೆ ಬೇರೆ ರಾಷ್ಟ್ರಗಳು ಟೀಕೆ ಮಾಡೋದು, ಇನ್ಕ್ಲೂಡಿಂಗ್ ಅಮೇರಿಕ. ಆದರೆ ರಷ್ಯಾ ಅದನ್ನು ಟೀಕೆ ಮಾಡಲಿಲ್ಲ, ಅದನ್ನು ಪ್ರೋತ್ಸಾಹಿಸಿತು. ಇನ್ನೊಂದೇನಪ್ಪ ಅಂದರೆ ಭಾರತದಲ್ಲಿ ಬಹಳ ಮುಖ್ಯವಾಗಿ ಮಡ್ರಾಸ್ನಲ್ಲಿ ಕುಡನ್ಕುಲಂ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಫ್ಲ್ಯಾಗ್ಶಿಪ್ ಪ್ರಾಜೆಕ್ಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ರಷ್ಯಾ. ಇದು ಬಹಳ ಅದ್ಭುತವಾದಂಥ ಸಹಕಾರದಿಂದ ಆಗಿದೆ ಅಲ್ಲಿ. ಇನ್ನೊಂದೇನಪ್ಪ ಅಂದರೆ ನಮ್ಮ ಅಣುಶಕ್ತಿಯನ್ನು ನಾವು ರಚನಾತ್ಮಕ ಕೆಲಸಗಳಿಗೆ, ಕನ್ಸ್ಟ್ರಕ್ಷನ್, ಪ್ರೊಡಕ್ಷನ್ ಆಫ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರಿಸಿಟಿ ಸಂಬಂಧ ಇಂಥವುಗಳಿಗೆ ಬಳಸೋದಕ್ಕೆ ಸಾಕಷ್ಟು ಹೊಸ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗಳು ಭಾರತದ ಅನೇಕ ರಾಜ್ಯಗಳಿಗೆ ಸ್ಥಾಪನೆಗೆ ರಷ್ಯಾ ನಮಗೆ ಸಹಕಾರ ಕೊಟ್ಟಿದೆ. ಇದು ಕೂಡ ನಮಗೆ ಈ 2 ರಾಷ್ಟ್ರಗಳಿಗಿರುವ
ಸಂಬಂಧವನ್ನು ತಿಳಿಸುತ್ತೆ. ಇನ್ನೊಂದೇನಪ್ಪ ಅಂದರೆ ಇತರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ರಷ್ಯಾ ನಮಗೆ ಸಹಕಾರವನ್ನು ನೀಡ್ತಾ ಬಂದಿದೆ. ಉದಾಹರಣೆಗೆ ಈ ನೋಡಿ, ರಷ್ಯಾ 22ರಿಂದ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಆದಾಗ ನಾವು ಯಾರೂ ಯುದ್ಧ ಮಾಡಿ ಅಂತ ಹೇಳಿಲ್ಲ ಭಾರತ ರಷ್ಯಾಕ್ಕೆ. ಇಬ್ಬರಿಗೂ ಕೂಡ ಸಂತಾನವನ್ನು ಹೇಳ್ತಾ ಸಮಾಧಾನವನ್ನು ಹೇಳ್ತಾ ಬರ್ತಾ ಇದೆ. ನೀವು ನಿಮ್ಮ ಇದು ಏನು ದ್ವೇಷ ಅಸೂಯೆಗಳನ್ನು ಮರೆಯಿರಿ, ಡಿಫರೆನ್ಸನ್ನು ಭಿನ್ನಾಭಿಪ್ರಾಯಗಳನ್ನು ಮರೆತು ಚರ್ಚಿಸಿ ಸಮಾಲೋಚಿಸಿ ನೀವು ಶಾಂತಿ ಮಾಡಿಕೊಳ್ಳಿ, ಯುದ್ಧ ನಿಲ್ಲಿಸಿ ಅಂತ ಹೇಳ್ತಾ ಇದೆ. ಇವರು ಮೋದಿಯವರು ಇದಕ್ಕೆ ಹೋಗಿದ್ರು, ಯುಕ್ರೇನ್ಗೆ ಹೋಗಿದ್ರು, ರಷ್ಯಾಕ್ಕೂ ಸಂಬಂಧಗಳನ್ನು ಮಾಡೋದಕ್ಕೆ. ಈ ದಿಸೆಯಲ್ಲಿ ಅವರೇನು ಯುದ್ಧ ಮಾಡಿ ಅಂತ ಯಾವುದೇ ರಾಷ್ಟ್ರವನ್ನು, ಯಾಕೆಂದರೆ ನಾವು ಅಲಿಪ್ತ ರಾಷ್ಟ್ರದ ಸದಸ್ಯರು ತಟಸ್ಥವಾಗಿ ಪ್ರಜಾಪ್ರಭುತ್ವವನ್ನು ವಿಶ್ವದಲ್ಲಿ ಹೆಚ್ಚು ಶ್ರೇಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಇದನ್ನೇ ಹೇಳ್ತಾ ಇದ್ದಾರೆ. ಇದು ಕೂಡ ಒಂದು. ಇದಲ್ಲದೆ ಕೋವಿಡ್ ಸಮಯದಲ್ಲಿ ಕೋವಿಡ್-19 ಆಗ 2019 ಸಂಭವಿಸಿದಾಗ ಎರಡು ದೇಶಗಳು ಪರಸ್ಪರ ಕೈ ಮಿಲಾಯಿಸಿಕೊಂಡು ಸಹಕಾರ ಮಾಡಿಕೊಂಡು ಮಹಾಮಾರಿಯ ವಿರುದ್ಧ ಹೋರಾಟ ಮಾಡೋದಕ್ಕೆ. ರಷ್ಯಾದಲ್ಲಿ ಸ್ಪುಟ್ನಿಕ್ ಅಂತ ಆ ದೇಶದ ವಿದೇಶಿ ಲಸಿಕೆಯನ್ನು ತಯಾರು ಮಾಡಿದಾಗ ಭಾರತದಲ್ಲಿ ಬಳಸೋದಕ್ಕೆ ವಿದೇಶಿ ರಷ್ಯಾ ಅನುಮತಿ ಲಸಿಕೆಯನ್ನು ಬಳಸೋದಕ್ಕೆ ಅನುಮತಿ ಕೊಡ್ತು. ಇದು ಕೂಡ ಒಂದು ಸಂಬಂಧ. ಅಂದರೆ ಕೇವಲ ಸುಖಗಳಲ್ಲ, ಕಷ್ಟದಲ್ಲಿ ಪ್ರತಿಯೊಂದು ಹಂತದಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದೆ. ಈ ಕನ್ಕ್ಲೂಷನಲ್ಲಿ ವಿಮರ್ಶೆಗೊಳಪಡಿಸೋದಾದರೆ ಕೆಲವು ಚಾಲೆಂಜಸ್ ಇದೆ. ಈಗ ಉದಾಹರಣೆ ನೋಡಿ, ಅಮೇರಿಕ ನಮಗೆ ತೆರಿಗೆ 25% ನಮ್ಮ ವ್ಯಾಪಾರದ ಮೇಲೆ ಹಾಕಿದೆ. ನೀವು ರಷ್ಯಾದೊಡನೆ ಆಯಿಲ್ ತರಿಸ್ಕೊತಾ ಇದ್ದೀರಾ ಮತ್ತು ಡೀಸೆಲ್ ಕೂಡ ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ, ಅದರಿಂದ ಇನ್ನೂ ಜಾಸ್ತಿ ಪೆನಾಲ್ಟಿ ಹಾಕ್ತೀನಿ ಅಂತ ಹೇಳ್ತಾ ಇದೆ. ಇದು ನೋಡಿ, ಇದನ್ನು ತೀರ್ಮಾನ ಮಾಡೋ WTO UN ತೀರ್ಮಾನ ಮಾಡಬೇಕು. ಯಾವುದೇ ಒಂದು ರಾಷ್ಟ್ರ ಮತ್ತೊಂದು ಪರಮಾಧಿಕಾರ ಹೊಂದಿರೋ ರಾಷ್ಟ್ರದ ಮೇಲೆ ಒತ್ತಡವನ್ನು ಹಾಕೋದಕ್ಕೆ ಬರೋದಿಲ್ಲ. ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಇದನ್ನು ಹಾಕೋಕ್ಕೆ ಬರೋದಿಲ್ಲ. ಇದನ್ನು ಹೇರೋಕ್ಕೂ ಬರಲ್ಲ. ಈಗ ರಾಷ್ಟ್ರಗಳು ಕೂಡ ರಷ್ಯಾದಿಂದ ಆಯಿಲನ್ನು ತರಿಸ್ಕೊತಾ ಇದ್ದಾವೆ. ಅಂದರೆ ಈ ಒಬ್ರಿಗೊಂದು ಮಾಡೋಕ್ಕೆ ಬರಲ್ಲ. ವಿ ಕ್ಯಾನಾಟ್ ಡಿಸ್ಕ್ರಿಮಿನೇಟ್ ಅಮಾಂಗ್ ದಿ ಕಂಟ್ರೀಸ್ ಟು ಇಂಪೋಸ್ ಎನಿ ಟ್ಯಾರಿಫ್ಸ್ ಆರ್ ಎನಿ. ಎಲ್ಲ ರಾಷ್ಟ್ರಗಳು ಮಾಡ್ಕೊಳ್ಳೋದು ಅದು ಅವ್ರ ಸ್ವತಂತ್ರ, ಅವ್ರ ಹಕ್ಕು. ದೇರ್ ರೈಟ್ಸ್ ಟು ಟೇಕ್ ಎನಿ ಡಿಸಿಷನ್ ಆನ್ ದೇರ್ ಟ್ರೇಡ್. ಯಾಕೆಂದರೆ ಪರಮಾಧಿಕಾರ ಹೊಂದಿರುವ ಯಾರು ಅವಲಂಬಿತವಾಗಿಲ್ಲ. ಆಮೇಲೆ ಜೊತೆಗೆ ಇನ್ನೊಂದು ನಾನು ನೆಟ್ಕೊಳ್ಬೇಕು, ಭಾರತ ಯಾವುದೇ ಕೂಟಕ್ಕೆ ಸೇರಿಲ್ಲ. ಅಂದರೆ ಬೇರೆ ಅಂತಾರಾಷ್ಟ್ರೀಯ ಇವುಗಳು ಇದರಲ್ಲಿಲ್ಲ, ಪವರ್ ಬ್ಲಾಕ್ಸಲ್ಲಿಲ್ಲ. ಇದರಲ್ಲಿ ಬ್ರಿಕ್ಸ್ನಲ್ಲಿ ಇದೆ, SOCನಲ್ಲಿ ಇದೆ, ಆಮೇಲಿಂದ ಇದರ G20 ಇರ್ಬೋದು. ಇದು ಓನ್ಲಿ ಫಾರ್ ಆರ್ಥಿಕ ವ್ಯಾಪಾರ ಸಹಕಾರಕ್ಕೆ ನಾವು ಮಾಡ್ಕೊಂಡಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಚೀನಾ ನಮಗೆ ಯಾವಾಗಲೂ ಸಂಪ್ರದಾಯಬದ್ಧ ಶತ್ರು. ಅದನ್ನು ನಾವು ಸಮತೋಲನವಾಗಿ ಕಾಪಾಡಿಕೊಂಡು ಈ ಕಾಪಾಡಬೇಕು. ಅದನ್ನು ಸವಾಲಾಗ್ಬಿಡ್ಬೋದು. ಯಾಕೆಂದರೆ ಚೀನಾ ರಷ್ಯಾದೊಡನೆ ಚೆನ್ನಾಗಿದೆ ಅಂತ ಹೇಳಿ ಕೆಲವು ಟೀಕೆ ಮಾಡೋಕ್ಕೆ ಹೋಗ್ತಾರೆ. ಅದೇನೇ ಇರಲಿ, ರಷ್ಯಾ ನಮಗೆ ಯಾವತ್ತೂ ಕೂಡ ಅವರಿಗೇನೇ ಸ್ನೇಹಿತರು ಇರ್ತಾರೆ. ಈಗ ನಮಗೆ ಸ್ನೇಹಿತರಿದ್ದಂಗೆ ಅವ್ರಿಗೂ ಸ್ನೇಹಿತರಿರ್ತಾರೆ, ಇರ್ಬೋದು. ಆದರೆ ಯಾವುದೇ ಕಾರಣದಲ್ಲಿ, ಯಾವುದೇ ಕ್ಷಣದಲ್ಲಿ, ಯಾವುದೇ ಸಂದರ್ಭದಲ್ಲಿ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಾಗ ನಮ್ಮ ರಕ್ಷಣೆಗೆ ಬಂದಿರುವುದು ರಷ್ಯಾ. ಅದಕ್ಕೋಸ್ಕರಲೇ ಆಪತ್ ಕಾಲದಲ್ಲಿ ಆದವನು ಆಪ್ತ ಮಿತ್ರ, ಕಷ್ಟ ಕಾಲದಲ್ಲಿ ಆದವನು ಆಪ್ತ ಮಿತ್ರ, ಸುಖ ದುಃಖಗಳಲ್ಲಿ ಎರಡರಲ್ಲಿ ಭಾಗವನು ಆಪ್ತ ಮಿತ್ರ. ಹಾಗಾಗಿ ಇಂದಿಗೂ ಕೂಡ, ಇವತ್ತು ಕೂಡ ಅಮೇರಿಕ ನಮಗೆ ಸೂಪರ್ ಪೆನಾಲ್ಟಿ ಆಗ್ತೀನಂತೆ, ಆದರೆ ರಷ್ಯಾ ನಮ್ಮ ಕಡೆ ನಿಂತಿದೆ. ಅಂದರೆ ಇದೇನು ತೋರಿಸ್ತೆ ಅಂದರೆ, ಇದೇನು ಸ್ವಾರ್ಥತೆ ಇಲ್ಲ. ಎರಡೂ ರಾಷ್ಟ್ರಗಳು ಕೂಡ ಬಹಳ ವರ್ಷಗಳಿಂದ ಇಂತಹ ಸಂಬಂಧ ಬಂದಿದೆ. ಈ ಸಂಬಂಧ ಇನ್ನೂ ಗಟ್ಟಿಯಾಗಲಿ. ಬಹಳ ಮುಖ್ಯವಾಗಿ ನಾವು ನಮ್ಮ ದೇಶವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು. ಸ್ವದೇಶಿ ವಸ್ತುಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡೋಣ. ನಮ್ಮ ದೇಶದ ಒಂದು ಆರ್ಥಿಕ ಒಂದು ಪ್ರಾಬಲ್ಯ ಬಲಿಷ್ಠವಾಗುವಂತೆ ನಾವು ನಮ್ಮ ಆಂತರಿಕ ಬೇಡಿಕೆಯನ್ನು ಹೆಚ್ಚಾಗುವಂತೆ ಮಾಡೋಣ. ಉತ್ಪಾದನೆ ಹೆಚ್ಚಾಗುತ್ತೆ, ಉದ್ಯೋಗ ಹೆಚ್ಚಾಗುತ್ತೆ, ಆಗ ಎಲ್ಲರೂ ಚೆನ್ನಾಗಿರ್ತೀವಿ. ನಮಸ್ಕಾರ.